ವೀಕ್ಷಕರೇ ನಮಸ್ಕಾರ. ಪಾಕ್ ವಿರುದ್ಧ ವಿಶ್ವ ದಾಖಲೆ ಬರೆದ ಟೀಮ್ ಇಂಡಿಯಾ ತಂಡ. ಹೌದು ವೀಕ್ಷಕರೇ, ಇಂದು ನಡೆದಿದ್ದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನ ವುಮೆನ್ಸ್ ತಂಡವನ್ನು ಇಂಡಿಯಾ ವುಮೆನ್ಸ್ ತಂಡವು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಿದೆಯಾ? ಹೌದು ವೀಕ್ಷಕರೇ, ಈ ಒಂದು ಹೈಡ್ರಾಮಾ ಪಂದ್ಯದಲ್ಲಿ ಭಾರತ ತಂಡದ ಬೌಲರ್ಸ್ಗಳ ಆರ್ಭಟವನ್ನು ನೋಡಿದ ಪಾಕಿಸ್ತಾನ ತಂಡದ ಬ್ಯಾಟ್ಸ್ಮನ್ಗಳು ತತ್ತರಿಸಿ ಹೋಗಿದ್ದಾರೆ. ವೀಕ್ಷಕರೇ, ಈ ಒಂದು ಪಂದ್ಯದ ಫುಲ್ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೂ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತೆ ಎಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಇನ್ನು ವೀಕ್ಷಕರೇ, ಮುಂಬರುವಂಥ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ವುಮೆನ್ಸ್ ತಂಡವು ಗೆದ್ದುಕೊಂಡು ಫೈನಲ್ ಹಂತಕ್ಕೆ ತಲುಪಲಿದೆಯಾ ಅಥವಾ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ICC ವುಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯ 7ನೇ ಪಂದ್ಯದಲ್ಲಿ ಇಂದು ಪಾಕಿಸ್ತಾನ ವುಮೆನ್ಸ್ ಹಾಗೂ ಇಂಡಿಯಾ ವುಮೆನ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು. ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನ ವುಮೆನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ ಪಾಕಿಸ್ತಾನ ವುಮೆನ್ಸ್ ತಂಡವು ಕೇವಲ 20 ಓವರ್ಗಳಲ್ಲಿ 105 ರನ್ಗಳನ್ನು ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಇಂಡಿಯಾ ವುಮೆನ್ಸ್ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಮಿಂಚಿದ ಅರುಂಧತಿ ರೆಡ್ಡಿ ಅವರು ಹಾಕಿದಂಥ 4 ಓವರ್ಗಳಿಗೆ 19 ರನ್ ನೀಡಿ 3 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ವೀಕ್ಷಕರೇ, ಶ್ರೇಯಾಂಕಾ ಪಾಟೀಲ್ ಅವರು 2 ವಿಕೆಟ್ ಕಬಳಿಸಿ ಮಿಂಚಿದರೆ, ಇತ್ತ ವೀಕ್ಷಕರೇ ಆಶಾ ಶೋಭನಾ, ದೀಪ್ತಿ ಶರ್ಮಾ ಮತ್ತು ರೇಣುಕಾ ಸಿಂಗ್ ಅವರು ತಲಾ ಒಂದೊಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಒಂದು ಬೌಲರ್ಸ್ಗಳ ಮೂಲಕ ಪಾಕಿಸ್ತಾನ ವುಮೆನ್ಸ್ ತಂಡವನ್ನು ಕೇವಲ 105 ರನ್ಗಳಿಗೆ ಭಾರತ ವುಮೆನ್ಸ್ ತಂಡವು ಕಟ್ಟಿಹಾಕಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಭಾರತ ತಂಡವು ಇಲ್ಲಿಂದ ಸುಲಭವಾಗಿ ಗೆದ್ದುಕೊಳ್ಳಬಹುದು. ಹೌದು ವೀಕ್ಷಕರೇ, ಓಪನಿಂಗ್ ಹಂತದಲ್ಲಿ ಭಾರತ ತಂಡವು ಸಿಡ್ಲಬಾರದ ಬ್ಯಾಟಿಂಗ್ ಮಾಡಿದರೆ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ನೆಟ್ ರನ್ ರೇಟ್ ಕೂಡ ಸುಧಾರಿಸಿಕೊಳ್ಳಬಹುದು. ವೀಕ್ಷಕರೇ, ಇದಾಗಿತ್ತು ಅರ್ಧ ಇನ್ನಿಂಗ್ಸ್ನ ಪುಟ್ಟ ಅಪ್ಡೇಟ್ಸ್.